ಕಾನೂನಾತ್ಮಕವಾಗಿ ತನಿಖೆ ಏನಾಗಬೇಕು ಅದಾಗ್ತಾ ಇದ್ರೆ ಮತ್ತೊಂದು ಕಡೆ ಈ ರಾಜಕೀಯ ಕೆಸರೇರ್ಚಾಟ ಇವತ್ತು ಕೂಡ ಬಿಜೆಪಿಗರೆಲ್ಲ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಇವತ್ತು ಸಿ.ಟಿ. ರವಿ ಅವರ ಸರದಿ ಅವರು ಮಾತನಾಡಿದರು ನಿನ್ನೆ ಕೂಡ. ದುರಂತ ನಡೆದ ಬಳಿಕವೂ ದೋಸೆ ತಿಂದರೆ ಮನುಷ್ಯತ್ವ ಇರಲ್ಲ. ಸಿಎಂ ಏನಾದರೂ ಆ ಕೆಲಸ ಮಾಡಿದ್ರೆ ಭಗವಂತ ಅವರನ್ನು ಕ್ಷಮಿಸಲ್ಲ. ಮಕ್ಕಳನ್ನ ಕಳೆದುಕೊಂಡ ಹೆತ್ತವರ ಶಾಪ ತಟ್ಟುತ್ತೆ. ಕಾರ್ಯಕ್ರಮ ಮಾಡಿದ್ದು ಮಕ್ಕಳು ಮೊಮ್ಮಕ್ಕಳ ಸೆಲ್ಫಿಗೋಸ್ಕರ, ರಾಜ್ಯದ ಜನಕ್ಕೋಸ್ಕರ ಅಲ್ಲ. ತಪ್ಪಾಗಿದ್ದರೆ ಒಂದು ಕ್ಷಣವೂ ಅವರು ಅಧಿಕಾರದಲ್ಲಿ ಇರಬಾರ್ದು ಅಂತ ಸರ್ಕಾರದ ವಿರುದ್ಧ ಸಿ.ಟಿ. ರವಿ ವಾಗ್ದಾಳಿ ನಡೆಸಿದ. ಆಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ದರೆ, ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ದರೆ ಮಾನವೀಯತೆ ಇರೋರು ಯಾರೂ ಈ ಕೆಲಸ ಮಾಡಲ್ಲ. ಮಾನವೀಯತೆ ಸತ್ತವರು, ಮನುಷ್ಯತ್ವ ಇಲ್ಲದೆ ಇದ್ದವರು, ಆ ಮಕ್ಕಳನ್ನು ಕಳ್ಕೊಂಡಂಥ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೇ ಇರ್ತಕ್ಕಂಥವ್ರು, ಅವರು ಮಾತ್ರ ಈ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದರೆ ಭಗವಂತನು ಅವ್ರಿಗೆ ಕ್ಷಮಿಸಲ್ಲ. ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ. ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದು ಸತ್ಯ ಆಗಿದ್ದರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಘಟನೆ ನಡೆದ ನಂತರ ಏನೋ ಮೊಮ್ಮಗನ ಜೊತೆ ಹೋಗಿದ್ರು ದೋಸೆ ತಿನ್ನೋದಕ್ಕೆ ಅಂತೇನೋ ಒಂದಷ್ಟು ಸುದ್ದಿಗಳು ಬಂತು. ಅದು ಅವರ ಕಿವಿಗೆ ಬಿದ್ದಿದ್ದಕ್ಕೆ ಸಿ.ಟಿ. ರವಿ ಅವರು ಈ ರೀತಿ ರಿಯಾಕ್ಷನ್ ಕೊಟ್ಟಿದ್ದಾರೆ.